ಸುಮ್ನಿರ್ತಾರ ಸುಮಲತಾ ವಿಶೇಷ ರಾಜಕೀಯ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಸುಮಲತಾ ಅವರು ಇದೀಗ ಅವರ ರಾಜಕಾರಣ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಸ್ಥಿತಿಗೆ ಬಂದಿದೆ. ಮಂಡ್ಯ ರಣಕಣ ಇದೀಗ ರಂಗೇರ್ತಾ ಇದೆ. ಯಾಕೆಂದರೆ ಸುಮಲತಾ ಅವರು JDS ಮತ್ತು BJPಯ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನುವಂಥ ಮಾತುಗಳು ನಡೀತಾ ಇದ್ವು, ಚರ್ಚೆಗಳು ನಡೀತಿದ್ವು. ಅವರು ಕೂಡ ಹೇಗಾದರೂ ಮಾಡಿ ಟಿಕೆಟನ್ನು ಗಿಟ್ಟಿಸ್ಕೊಳ್ಬೇಕು, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮತ್ತೆ ನಾನು ಕಣಕ್ಕಿಳಿಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇದ್ರು. ಆದರೆ ಬಹುತೇಕ ಅವರಿಗೆ ಟಿಕೆಟ್ ಅಲ್ಲಿ ಸಿಗುವುದು ಡೌಟ್, ಅನುಮಾನ ಆಗಿರೋದ್ರಿಂದ ಅವರ ಮುಂದಿನ ನಡೆ ಏನು ಅನ್ನೋದು ಎಲ್ರಿಗೂ ಕುತೂಹಲ ಮೂಡಿಸಿರುವಂಥದ್ದು. ಸುಮಲತಾ ಅವರ ರಾಜಕೀಯ ಭವಿಷ್ಯ ಡೋಲಾಯಮಾನವಾಗಿದೆ, ಒಂದು ರೀತಿ ಚಿಂತಾಜನಕ ಸ್ಥಿತಿಗೆ ಬಂದಿದೆ ಅನ್ನುವಂಥದ್ದು. ಯಾಕೆಂದರೆ ಇದೀಗ ಸುಮಲತಾ ಅವರು ಈ ಮೈತ್ರಿಯ ಸೂತ್ರವನ್ನು ಒಪ್ಕೊಳ್ತಾರಾ ಅಥವಾ ಅವರು ಈ ಬಂಡಾಯದ ಭಾಗವಾಗಿ ನನಗೆ ಟಿಕೆಟ್ ಸಿಗಲಿಲ್ಲ, ಕಳೆದ ಬಾರಿಯ ಚುನಾವಣೆಯಂತೆ ನಾನು ಮತ್ತೆ ಪಕ್ಷೇತರಳಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರಾ ಗೊತ್ತಿಲ್ಲ. ಆದರೆ ಸದ್ಯದ ರಾಜಕೀಯ ಬೆಳವಣಿಗೆಗಳು ನೋಡಿದ್ರೆ ಏನು ಬೇಕಾದರೂ ಆಗ್ಬೋದು ಅನ್ನುವಂಥದ್ದು. ನಾನು ಆಗಲೇ ಹೇಳಿದಾಗೆ ಇದು ಒಂದು ರೀತಿ ಮಾಡು ಇಲ್ಲವೇ ಮಡಿ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸ್ನೇಹಿತರೆ, ಸದ್ಯದ ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ರಾಜಕೀಯ ಚಿತ್ರಣವನ್ನು ಒಮ್ಮೆ ನೋಡೋದಾದರೆ, ಸುಮಲತಾ ಅವರು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ರಾಜಕೀಯ ವಾತಾವರಣ ಈಗಿಲ್ಲ. ಆಗ 1,25,000 ಮತಗಳ ಅಂತರದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸೋಲಿಸಿದ್ರು. ಆದರೆ ಆಗ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ರಾಜಕೀಯ ಚಿತ್ರಣ ಹೇಗಿತ್ತು ಅಂದರೆ, ಆಗ್ತಾನೆ ಅವರ ಪತಿ ಅಂಬರೀಷ್ ಅವರು ತೀರ್ಕೊಂಡಿದ್ರು. ಒಂದು ರೀತಿ ಅನುಕಂಪ ಅವರ ಮೇಲೆ ವ್ಯಕ್ತವಾಗಿತ್ತು. ಜೊತೆಗೆ JDSನ ಕಾರ್ಯಕರ್ತರು ಕೂಡ ಅಲ್ಲಿ ಒಂದು ರೀತಿ ಬಂಡಾಯ ಎದ್ದಿದ್ರು. ಯಾಕೆಂದರೆ ಸ್ಥಳೀಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡೋದನ್ನು ಬಿಟ್ಟು ಕುಮಾರಸ್ವಾಮಿ ಅವರು ತಮ್ಮ ಮಗನಿಗೆ ಕೊಟ್ಟಿದ್ರು ಅನ್ನುವಂಥ ಅಸಮಾಧಾನ ಅಲ್ಲಿತ್ತು. ಅದರ ಜೊತೆಗೆ ಅಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ರು ಕೂಡ, ಮತ್ತು ಅಲ್ಲಿ ಕಾಂಗ್ರೆಸ್ನ ಒಂದಷ್ಟು ನಾಯಕರುಗಳು ಸುಮಲತಾ ಅವರಿಗೆ ರಹಸ್ಯವಾಗಿ ಬೆಂಬಲ ಕೊಡುವಂಥ ಒಂದು ಕೆಲಸವನ್ನು ಮಾಡಿದರು. ಎಲ್ಲದಕ್ಕಿಂತ ಮುಖ್ಯವಾಗಿ JDSನ ಒಂದಷ್ಟು ನಾಯಕರುಗಳು ಮಾತನಾಡಿದಂಥ ಒಂದು ಲೂಸ್ ಟಾಕ್ ಇದೆಯಲ್ಲ, ಮಹಿಳೆ ಹಾಗೆ ಹೀಗೆ ಅನ್ನೋ ಥರದ್ದು, ಅಂದರೆ ಸುಮಲತಾ ಅವ್ರನ್ನ ಟೀಕೆ ಮಾಡೋ ನೆಲೆಯಲ್ಲಿ ಮಾಡಿದಂಥ ಮಾತುಗಳು ಕೂಡ ಅವರಿಗೆ ಪ್ಲಸ್ ಆಗಿದ್ವು. ಎಲ್ಲದಕ್ಕಿಂತ ಮುಖ್ಯವಾಗಿ ಸುಮಲತಾ ಅವರು ಒಂದು ವಿಷಯವನ್ನು ತೆಗೆದುಕೊಂಡು ಒಂದು ಚುನಾವಣೆಯನ್ನು ಎದುರಿಸಿದರು. ಅದು ಸ್ವಾಭಿಮಾನದ ಒಂದು ಚುನಾವಣೆ, ಸ್ವಾಭಿಮಾನದ ವಿಚಾರವನ್ನು ಇಟ್ಕೊಂಡು ನಾನು ಸ್ವಾಭಿಮಾನದಲ್ಲಿ ಶರಗೊಡ್ಡಿ ಬೇಡ್ತಾ ಇದ್ದೀನಿ, ನನಗೆ ಓಟ್ ಕೊಡಿ ಅಂಥೇಳಿ ಮಂಡ್ಯ ಕ್ಷೇತ್ರದ ಜನರನ್ನು ಭಾವನಾತ್ಮಕವಾಗಿ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದರು. ಅದಕ್ಕೂ ಮುಖ್ಯವಾಗಿ ಇನ್ನೊಂದು ಜೋಡೆತ್ತುಗಳ ಸಾಥ್ ಸುಮಲತಾ ಅವರ ಗೆಲುವಿಗೆ ಒಂದು ರೀತಿಯ ಒಂದು ದೊಡ್ಡ ಶಕ್ತಿಯಾಗಿತ್ತು ಅನ್ನುವಂಥದ್ದು. ಆದರೆ ಈಗ ಈ ಸ್ವಾಭಿಮಾನ ಅನ್ನುವಂಥ ಕಾರ್ಡ್, ಸ್ವಾಭಿಮಾನ ಅನ್ನುವಂಥ ವಿಷಯ ಈಗ ಅದು ಅತ್ಯಂತ ಹಳೆಯದಾಗಿದೆ. ಈಗ ಜೋಡೆತ್ತುಗಳ ವಿಚಾರ ಕೂಡ ಈಗ ಸದ್ಯದ ರಾಜಕೀಯ ಬೆಳವಣಿಗೆಗಳಲ್ಲಿ ಅದು ವರ್ಕೌಟ್ ಆಗುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಯಾಕೆಂದರೆ ದರ್ಶನ್ ಅವರು, ಯಶ್ ಅವರು ದೊಡ್ಡ ನಟರು ತಮಗಿರುವಂಥ ಒಂದು ಇಮೇಜನ್ನು ಸುಮಲತಾ ಅವ್ರನ್ನ ಗೆಲ್ಲಿಸೋದಕ್ಕೋಸ್ಕರ ಹಗಲು ರಾತ್ರಿ ಹೋರಾಟ ಮಾಡಿ, ಪ್ರಚಾರ ಮಾಡಿ, ಹೇಗಾದರೂ ಮಾಡಿ ಅವ್ರನ್ನ ಗೆಲ್ಲಿಸಬೇಕು ಅನ್ನುವಂಥ ಒಂದು ಪಣಕ್ಕೆ ತೊಟ್ಟು ಕುಮಾರಸ್ವಾಮಿ ಅವ್ರನ್ನ ಎದುರಾಕೊಂಡು ಒಂದು ದೊಡ್ಡ ಒಂದು ಕ್ಯಾನ್ವಸನ್ನೇ ಮಾಡಿದರು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿನ ಮಂಡ್ಯ ಭಾಗದ ಒಂದಷ್ಟು ಮಹಿಳೆ ಗೆಲ್ಲಲಿ ಪಾಪ. ಯಾಕೆಂದರೆ ಇಡೀ ದೇವೇಗೌಡರ ಕುಟುಂಬ ಅವರ ವಿರುದ್ಧ ನಿಂತಿದೆ. ಜೊತೆಗೆ ಅಂಬರೀಷ್ ಅವರ ಒಂದು ಮಂಡ್ಯ ಭಾಗದಲ್ಲಿ ಅವರ ಜನಪ್ರಿಯತೆ ಮತ್ತು ಅವರ ಅಭಿಮಾನಿಗಳ ಒಂದು ಬೆಂಬಲ, ಮತ್ತು ಮಹಿಳೆ ಒಂದ್ಸಲಿ ಗೆಲ್ಸೋಣ ಅನ್ನುವಂಥ ಒಂದು ಉದ್ದೇಶದೊಂದಿಗೆ ಸುಮಲತಾ ಅವರು, ಅಂದರೆ ಅಲ್ಲಿ ಸ್ವಾಭಿಮಾನ ಕೂಡ ವರ್ಕೌಟ್ ಆಗಿತ್ತು, ಜೊತೆಗೆ ಜೋಡೆತ್ತುಗಳ ಶ್ರಮ ಕೂಡ ವರ್ಕೌಟ್ ಆಗಿತ್ತು. ಈ ಎಲ್ಲ ಕಾರಣಗಳಿಂದ ಸುಮಲತಾ ಅವರು ಗೆಲ್ಲುವುದಕ್ಕೆ ಸಾಧ್ಯ ಆಯಿತು. 1,25,000 ಮತಗಳನ್ನು ಗೆದ್ದುಕೊಂಡ್ರು. ಆದರೆ ಚುನಾವಣೆಯ ನಂತರ, ಅಂದರೆ ಪಕ್ಷೇತರ ಲೋಕಸಭಾ ಅಭ್ಯರ್ಥಿಯಾಗಿ ಮಂಡ್ಯ ರಣಕಣದಿಂದ ಗೆದ್ದ ನಂತರ ಸುಮಲತಾ ಅವರ ಕೆಲಸ ಕಾರ್ಯಗಳೇನು ಅನ್ನುವಂಥ ಪ್ರಶ್ನೆ ಬಂದಾಗ ಅಲ್ಲಿನ ಮತದಾರರು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇವರು ಕೆಲಸ ಮಾಡಿದರೆ ಅಂತೇಳಿ ಹೇಳೋದಕ್ಕೆ ಒಪ್ತಾ ಇಲ್ಲ ಅನ್ನುವಂಥದ್ದು. ಸುಮಲತಾ ಅವರು ಜನರ ಕೈಗೆ ಸಿಗ್ತಾ ಇಲ್ಲ. ಅವ್ರು ಬರೀ ಡೆಲ್ಲಿ
ಬೆಂಗಳೂರು ಅಂತ ಇದ್ದರೆ ನಮ್ಮನ್ನು ನೋಡ್ತಾ ಇಲ್ಲ ಅನ್ನುವಂಥ ಅಸಮಾಧಾನದ ಮಾತುಗಳನ್ನು ಕೂಡ ಮಂಡ್ಯ ಭಾಗದ ಜನರು ಹೇಳ್ತಾ ಇರುವಂಥದ್ದು. ಜೊತೆಗೆ ಅವರು ಮಂಡ್ಯದಲ್ಲಿ ನಾನು ಮನೆ ಕಟ್ಟಿ ಇಲ್ಲೇ ಒಂದು ದೊಡ್ಡ ಸಭೆ ಮಾಡ್ತೀನಿ, ಎಲ್ಲರೂ ನನ್ನನ್ನು ಗೆಲ್ಲಿಸೋದಕ್ಕೆ ಎಲ್ರಿಗೂ ಒಂದೊಂದು ವಂದನೆ ಮಾಡುವಂಥ ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತ ಹೇಳಿದರು. ಅದು ಕೂಡ ಆಗಲಿಲ್ಲ ಅನ್ನುವಂಥದ್ದು. ಏನು JDS ಮತ್ತು BJPಯ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೂ ಕೂಡ ಅಂದರೆ ಹೇಳೋಕ್ಕಾಗಲ್ಲ, ಮತ್ತೆ ಟಿಕೆಟ್ ಏನಾದರೂ ಆಗ್ಬೋದು. ಈ ರಾಜಕೀಯ ಬದಲಾವಣೆಗಳಲ್ಲಿ ಟಿಕೆಟ್ ಸಿಗ್ಬೋದು, ಸಿಗದೇ ಇರ್ಬೋದು. ಒಂದು ವೇಳೆ ಮತ್ತೆ ಸಿಗುವಂಥ ವಾತಾವರಣ ಏನಾದರೂ ಬಂದರೆ ಸುಮಲತಾ ಅವರ ಗೆಲುವು ಅಷ್ಟು ಸುಲಭವಾಗಿಲ್ಲ ಅನ್ನುವಂಥದ್ದು. ಯಾಕೆಂದರೆ ಸುಮಲತಾ ಅವರು ಈ ಪ್ರಾಕ್ಟಿಕಲ್ ರಾಜಕಾರಣ ಅಂದರೆ ಅಲ್ಲಿನ ಸ್ಥಳೀಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅಲ್ಲಿನ ಕಾರ್ಯಕರ್ತರ ಒಂದು ಸಂಘಟನೆ ಮಾಡಬೇಕಾಗುತ್ತೆ. ಚುನಾವಣೆ ಅಂದರೆ ಒಂದು ಸಲ ಏನಾಗುತ್ತೆ, ಯಾವ್ಯಾವುದೋ ಕಾರಣಗಳಿಂದ ಗೆದ್ದಿರ್ತಾರೆ. ಜನಪ್ರಿಯತೆ, ಅನುಕಂಪ, ಸ್ವಾಭಿಮಾನ, ಜೋಡೆತ್ತುಗಳ ಬೆಂಬಲ. ಆನಂತರ ಪ್ರತಿ ಬಾರಿಯೂ ಅದೇ ಸಬ್ಜೆಕ್ಟ್ಗಳು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ವರ್ಕೌಟ್ ಮಾಡ್ತವೆ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ಸುಮಲತಾ ಅವರು ಎಡವಿದ್ದೆಲ್ಲಿ ಅಂದರೆ ಮಂಡ್ಯ ಭಾಗದಲ್ಲಿ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಥಳೀಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ. ಜೊತೆಗೆ ಸಂಘಟನೆಯನ್ನು ರೂಪಿಸಲಿಲ್ಲ. ಯಾಕೆಂದರೆ ಸಂಘಟನೆ ಬಹಳ ಮುಖ್ಯ. ಒಂದು ಕ್ಷೇತ್ರದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವುದರ ಮೇಲೆ ನಿಮ್ಮ ಭವಿಷ್ಯ ಅಡಗಿದೆ ಅನ್ನುವಂಥ ಯಾರು ಕೂಡ ಅವರಿಗೆ ಒಳ್ಳೆಯ ಸಲಹೆ ಸೂಚನೆ ಕೊಡಲಿಲ್ವೇನೋ ಅಂತ ಅನಿಸುತ್ತೆ. ಹಾಗಾಗಿ ಸ್ಥಳೀಯ ನಾಯಕರಲ್ಲಿ ಸುಮಲತಾ ಅವರಿಗೆ ಒಳ್ಳೆಯ ಒಲವಿಲ್ಲ. ಯಾಕೆಂದರೆ ಅವರು ಪಕ್ಷೇತರವಾಗಿಯೇ ಇದ್ದರು. ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ BJPಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಸುಮಲತಾ ಅವರು BJPಗೆ ಸೇರುವಂಥ ಪ್ರಯತ್ನ ಮಾಡಿದರೆ ಒಂದಷ್ಟು ಗೆಲುವಿಗೆ ಹತ್ತಿರ ಆಗುವಂಥ ಸಾಧ್ಯತೆಗಳು ಇದ್ವು ಅನಿಸುತ್ತೆ. ಆದರೆ ಅವರು ಪಕ್ಷೇತರವಾಗಿಯೇ ಉಳಿದು ನಾನು BJP ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದು ಕೂಡ ಎಲ್ಲೋ ಅವರಿಗೆ ಹಿನ್ನಡೆ ಆಗೋದಕ್ಕೆ ಕಾರಣ ಆಯಿತು ಅಂತ ಅನಿಸುತ್ತೆ. ಹೀಗೆ ಸುಮಲತಾ ಅವರಾಗಿದ್ದರೆ ಟಿಕೆಟ್ ಸಿಗುವುದಿಲ್ಲ ಅನ್ನುವಂಥದ್ದು ಬಹುತೇಕ ಖಚಿತವಾಗಿದೆ. ಈ ಟಿಕೆಟ್ ಸಿಗಲ್ಲ, ಇದು ಮಂಡ್ಯ ಲೋಕಸಭಾ ಕ್ಷೇತ್ರ JDSಗೆ ಬಿಟ್ಟುಕೊಡಲಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು BJPಯ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅವರು ಹೇಳಿದ್ದಾರೆ. ಇನ್ನು ಈ ಒಂದು ಅಖಾಡದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ, ಚನ್ನಪಟ್ಟಣ ಕ್ಷೇತ್ರವನ್ನು ಬಿಟ್ಟು ಇಲ್ಲಿಗೆ ಬರ್ತಾರಾ ಅನ್ನುವಂಥದ್ದು. ಯಾಕೆಂದರೆ ಅಲ್ಲಿ ರಾಜೀನಾಮೆ ಕೊಟ್ಟು ಮತ್ತು ಇಲ್ಲಿ ಸ್ಪರ್ಧೆ ಮಾಡಬೇಕಾಗತ್ತೆ, ಮತ್ತು ಉಪಚುನಾವಣೆಗಳು ನಡೀತವೆ, ರಿಸ್ಕ್ ಇದೆ, ಈಸಿ ಇಲ್ಲ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು, ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಗನನ್ನು ಹೇಗಾದರೂ ಮಾಡಿ ಗೆಲ್ಲಿಸಿಕೊಳ್ಬೇಕು ಅಂತೇಳಿ ಒಂದು ದೊಡ್ಡ ಸಮೂಹ, ಬೇರೆ ಬೇರೆ ಥರದ ಸುಮಲತಾ ಅವರ ಒಂದು ದೊಡ್ಡ ಸಮೂಹವನ್ನು ಎದುರಾಕೊಂಡು ಪ್ರಯತ್ನ ಪಟ್ಟರೂ ಕೂಡ ಆಗಲಿಲ್ಲ. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿಗೆ ಸರಿಯಾದ ರಾಜಕೀಯ ಭವಿಷ್ಯವನ್ನು ರೂಪಿಸೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೊಡಬೇಕು, ಅವರನ್ನು ಕಣಕ್ಕಿಳಿಸಬೇಕು ಅನ್ನುವಂಥ ಚಿಂತನೆ ಇದೆ. ಅದಕ್ಕೆ ಒಪ್ಪದೇ ಇದ್ದರೆ, ಒಂದು ವೇಳೆ ಅದಾಗದೇ ಇದ್ದರೆ ಇನ್ನೇನು ಸಹಜವಾಗಿ JDSನಲ್ಲಿ ಕುಮಾರಸ್ವಾಮಿ ಅವರು ಆ ಕಡೆ ಕಿಳಿಬೋದು. ಹಾಗಿದ್ರೆ ಸುಮಲತಾ ಅವರ ಮುಂದಿನ ನಡೆ ಏನಾಗಿರ್ಬೋದು ಅನ್ನುವಂಥದ್ದು. ಒಂದು ವೇಳೆ ಇಲ್ಲ, ಕಳೆದ ಬಾರಿಯಂತೆ ನನ್ನನ್ನು ಈ ಬಾರಿಯೂ ಕೂಡ ಸ್ವಾಭಿಮಾನದ ನೆಲೆಯಲ್ಲಿ ಜನರು ಗೆಲ್ಲಿಸ್ತಾರೆ ಅಂಥೇಳಿ ಏನಾದರೂ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಕಷ್ಟ ಇದೆ, ಹಾದಿ ತುಂಬ ಕಷ್ಟ ಇದೆ. ಅಥವಾ ನನ್ನ ಬದುಕು ಭವಿಷ್ಯ BJP ಪಕ್ಷದಲ್ಲಿದೆ ಅಂಥೇಳಿ ತಿಳಿದುಕೊಂಡು ಅವರೇನಾದರೂ BJPಯ ರಾಷ್ಟ್ರೀಯ ನಾಯಕರು ಕೊಡುವಂಥ ಆಫರ್ ಏನಾದರೂ ನಿಮ್ಮನ್ನು ರಾಜ್ಯಸಭೆಗೆ ಕಳಿಸ್ತೇವೆ, MLC ಮಾಡ್ತೇವೆ, ಅಥವಾ ರಾಜ್ಯಸಭೆಯ ಸದಸ್ಯರನ್ನಾಗಿ ಮಾಡ್ತೀವಿ ಅಂತೇಳಿ ಏನಾದರೂ ಅವರಿಗೆ ಆಫರನ್ನು ಕೊಟ್ಟು ಅದನ್ನು ಒಪ್ಪಿಕೊಂಡ್ರೆ ಬಹುಶಃ ಮುಂದೆ ಫ್ಯೂಚರಲ್ಲಿ BJPಯಲ್ಲಿ ಏನಾದರೂ ಅವಕಾಶಗಳು ಸಿಗಬಹುದು. ಆದರೆ BJPಯನ್ನೂ ಲೆಕ್ಕಿಸದೆ, JDSನ್ನೂ ಲೆಕ್ಕಿಸದೆ ನಾನು ಸ್ವತಂತ್ರವಾಗಿ ನನ್ನದೇ ಆದ ವಲಯ, ಜೊತೆಗೆ ಸ್ಟಾರ್ ನಟರುಗಳ ಬೆಂಬಲ, ಸ್ವಾಭಿಮಾನ, ಮತ್ತದೇ ಮಾತುಗಳು, ಭಾವನಾತ್ಮಕ ವಿಚಾರವನ್ನು ಇಟ್ಟುಕೊಂಡು ನಾನು ಸ್ಪರ್ಧೆ ಮಾಡ್ತೀನಿ ಪಕ್ಷೇತರವಾಗಿ ಅಂತ ಹೇಳಿದ್ರೆ ಮತ್ತೆ ಅಷ್ಟು ಸುಲಭವಾಗಿಲ್ಲ, ಮಣ್ಣು ಮುಕ್ಕುವಂಥ ಸಾಧ್ಯತೆಗಳಿವೆ. ಹಾಗಾಗಿ ಭವಿಷ್ಯ ಸುಮಲತಾ ಅವರು BJPಯಲ್ಲಿಯೇ ಉಳಿದುಕೊಂಡು ಟಿಕೆಟ್ ಸಿಗದೇ ಇದ್ದರೆ ಈ JDS ಮತ್ತು BJP ಅಭ್ಯರ್ಥಿ ಯಾರಾಗ್ತಾರೆ ಅವರಿಗೆ ಬೆಂಬಲ ಕೊಟ್ಕೊಂಡು ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ ಕಾದು ನೋಡುವುದು ಒಳ್ಳೆಯದು ಅಂತ ಅನಿಸುತ್ತೆ. ಅದನ್ನು ಬಿಟ್ಟು ಇವರೇನಾದರೂ ಸ್ಪರ್ಧೆ ಮಾಡಿದ್ರೆ ಸದ್ಯದ ಮಟ್ಟಿಗೆ
ಕಷ್ಟ ಇದೆ ಅನ್ನುವಂಥದ್ದು. ಹಾಗಾಗಿ ನೋಡೋಣ, ಮತ್ತೊಂದು ವಿಶೇಷ ರಾಜಕೀಯ ಚಿಂತನೆಯೊಂದಿಗೆ ನಾನು ಹಾಜರಾಗ್ತೀನಿ. ನಮಸ್ಕಾರ.